ರೊಮ್ಯಾಂಟಿಕ್ ಕಾಮಿಡಿ ಜೊತೆಗೆ ಕೌಟುಂಬಿಕ ಕಥಾಹಂದರ ಹೊಂದಿರುವ ದಿಲ್ ಖುಷ್ ಸಿನಿಮಾವನ್ನ ಕೊಡಗಿನ ಸೋಮವಾರಪೇಟೆ, ಶನಿವಾರ ಸಂತೆ ಮತ್ತು ಕುಶಾಲನಗರದ ಸುತ್ತಮುತ್ತಲಿನಲ್ಲಿ ಮಾತಿನ ಭಾಗ, ಸಾಹಸ ಸನ್ನಿವೇಶ ಮತ್ತು ಹಾಡನ್ನು ಚಿತ್ರೀಕರಣ ಮಾಡಲಾಯಿತು. ಜಯಪ್ರಭಾ ಕಲರ್ ಫ್ರೇಮ್ಸ್ ಲಾಂಛನದಲ್ಲಿ ಜಯಲಕ್ಷ್ಮಿ ಪ್ರವೀಣ್ ಹಾಗೂ ಪ್ರಭಾ ಶೇಖರ್ ನಿರ್ಮಿಸುತ್ತಿರುವ ದಿಲ್ ಖುಷ್ ಚಿತ್ರವನ್ನ ಪ್ರಮೋದ್ ಜಯ ಅವರು ನಿರ್ದೇಶನ ಮಾಡಿ ಕತೆ, ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನು ಬರೆದಿದ್ದಾರೆ. ಸ್ಕ್ರಿಪ್ಟ್ ಎಲ್ಲ ರೆಡಿ ಆದ್ಮೇಲೆ ಕತೆ ಹೇಳಿದ್ವಿ, ಬಟ್ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಸ್ಕ್ರೀನ್ ಪ್ಲೇ ಆಗಲಿ, ಡೈಲಾಗ್ಸ್ ಆಗಲಿ, ನನ್ನ ಮೇಲೆ, ನಮ್ಮ ಟೀಮ್ ಮೇಲೆ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡ್ತೀನಿ ಅಂತ ಇದು ಮಾಡಿ. ಸಿಂಪಲ್ ಸುನಿ ಅವರ ಬಳಿ ಕಾರ್ಯನಿರ್ವಹಿಸಿರುವ ಪ್ರಮೋದ್ ಜಯ ಅವರಿಗೆ ಇದು ಚೊಚ್ಚಲ ನಿರ್ದೇಶನದ ಚಿತ್ರ. ಬ್ಯೂಟಿಫುಲ್ ರೈಟರ್. ಫಸ್ಟ್ ಒಂದು ಸಾಂಗ್ಸ್ ಕೂಡ ಬರ್ದಿದ್ದಾರೆ. ಮುಂಚೆನೂ ಒಂದು ಸಾಂಗ್ಸ್ ಎಲ್ಲ ಬರ್ದಿದ್ದವರು ಬಜಾರ್ ಸಿನಿಮಾಕ್ಕೆ. 5 ಸುಮಧುರ ಹಾಡುಗಳಿದ್ದು ಪ್ರಸಾದ್ ಕೆ ಶೆಟ್ಟಿ ಅವರ ಸಂಗೀತ ನಿರ್ದೇಶನವಿದೆ. ಕಾಲೇಜ್ ಹುಡುಗರಿಗಾಗ್ಲಿ, ಲವರ್ಸ್ಗಾಗ್ಲಿ, ಎಲ್ಲಾ ವರ್ಗದ ಜನಗಳಿಗೂ ರೀಚ್ ಆಗುತ್ತೆ. ಸಾಹಿತ್ಯ ಒಂದು ಹಾಡು ಬರ್ದಿದ್ದೀವಿ, ಮಿಕ್ಕಿದ್ದು ಗೌಸ್ಪೀರ್ ಅಂತ ಒಂದು ಹಾಡು ಬರ್ದಿದ್ದೇವೆ. ಇನ್ನೊಬ್ರು ಧೀರಜ್ ಶೆಟ್ಟಿ ಅಂತ, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಮಂಜು ಅಂತ ಒಬ್ರು ಒಂದು ಹಾಡು ಬರ್ತಿದ್ವಿ. ನಿವಾಸ್ ನಾರಾಯಣ್ ಅವರು ಈ ಸಿನಿಮಾಗೆ ಛಾಯಾಗ್ರಹಣವನ್ನ ಮಾಡಿದ್ದಾರೆ. ಅವರು ಮೊದಲನೇ ಸಿನಿಮಾ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಸಿನಿಮಾ ಅಂತ ಏನೋ ಅನ್ಸಲ್ಲ. ಆಕ್ಚುಲಿ ನಾವು ಚೆನ್ನಾಗಿ ಜೆಲ್ ಆದ್ವಿ, ಬಿಕಾಸ್ ಆ ರ್ಯಾಪೋ ಇರ್ಬೇಕಲ್ವಾ. ವಿ ಹ್ಯಾಡ್ ಅ ಗುಡ್ ರ್ಯಾಪೋ ಅಂಡ್ ವಿ ವೆರಿ ಥಾಟ್ಫುಲ್ ಇಸ್ ಕ್ಯಾಮ್ರಾ ಸೆನ್ಸ್ ಅಂಡ್ ಎವ್ರಿಥಿಂಗ್. ನಂಗೆ ಅವರು ಆ ಸಾಫ್ಟ್ ಲೈಟಿಂಗು ನನ್ನ ತುಂಬಾ ಚೆನ್ನಾಗಿ ನೋಡಿದ್ದಾರೆ. ಹೆಸರು ಖುಷ್, ಊರು ಮಂಡ್ಯ ಸರ್. ಮಂಡ್ಯದ ಗಂಡು. ಅಯ್ಯೋ, ಅದು ಅಂಬರೀಷ್ ಅಣ್ಣ ಸರ್, ನಾನು ಮಂಡ್ಯದ ಮಗು. ವಿಕ್ರಮ್ ಹಾಗೂ ಅಶೋಕ್ ಅವರು ಸಾಹಸ ಸನ್ನಿವೇಶಗಳನ್ನು ನಿರ್ದೇಶನ ಮಾಡಿರುತ್ತಾರೆ. ಅದರಲ್ಲಿಯೂ ಶನಿವಾರ ಸಂತೆಯ ಕೆಸರುಗದ್ದೆಯಲ್ಲಿ ಮಾಡಿರುವ ಸಾಹಸಗಳಂತೂ ಸಾಹಸ ಪ್ರಿಯರಿಗೆ ಮೆಚ್ಚುಗೆ ಆಗಲಿದೆ ಎಂದು ಸಿನಿಮಾ ತಂಡ ಹೇಳುತ್ತಿದೆ. ತುಂಬಾ ಚೆನ್ನಾಗಿ ಅಶೋಕ್ ಮಾಸ್ಟರ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡ್ತಾರೆ ಫೈಟ್. ಬೆಳಗ್ಗೆಯಿಂದ ಫುಲ್ಲು ಫೈಟ್, ಗದ್ದೆಯಲ್ಲಿ ಫುಲ್ ನೀರು ಇರ್ಕೊಂಡು ನೆಂದು ಕಾಲೆಲ್ಲ ಬೆಟ್ಟಾಗಿತ್ತು. ಮತ್ತೆ ಮಡಕೆನೆಲ್ಲ ತುಂಬಾ ಬ್ರೇಕ್ ಮಾಡಿದ್ವಿ. ಒಂದು ಪಾಯಿಂಟ್ ಲಾಸ್ಟ್ ಇನ್ನೊಂದು 6:30 ಎಲ್ಲ ಲಾಸ್ಟ್ ಶಾಟ್ ತಗೊಂಬೋಣ, ಏನೇನು ಪ್ಯಾಕಪ್ ಆಗುತ್ತೆ, ಇದೊಂದು ಡ್ರೋನ್ ತಗೊಂಡ್ಬಿಡ್ತೀನಿ, ಕಂಪ್ಲೀಟ್ ಫೈಟ್ ಮಾಡ್ಬಿಡಿ ಫುಲ್ ಅದೇನು ಕಂಪೋಸ್ ಮಾಡಿದೆ ಅಂತ. ಸೊ ನಾನು ವಿಲ್ಲನ್ ಅವರು ಇದ್ರಲ್ಲ ಸೂರ್ಯ ಪ್ರವೀಣ್ ಅಂದ್ಬಿಟ್ಟು ಅವರು. ಸೊ ಸರಿ ಆಯಿತು ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಇನ್ನೇ ಸ್ಟಾರ್ಟ್ ಮಾಡಿದ್ವಿ, ಅದು ಪೀಸ್ ಇರೋದಲ್ಲ, ಅದು ಉಗ್ರು ನಂದು ಕಿತ್ಕೊಂಡ್ಬಿಡ್ತಲ್ಲ. ಅದೊಂದು ತುಂಬಾ ನನಗೆ ಒಂದು ಒಳ್ಳೆ ದೊಡ್ಡ ಎಕ್ಸ್ಪೀರಿಯನ್ಸ್ ಫೈಟಲ್ಲಿ. ರಂಜಿತ್ ಮೊದಲ ಬಾರಿಗೆ ಈ ಚಿತ್ರದ ಮೂಲಕ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಫಿಟ್ನೆಸ್ ಆಗಬೇಕು ಅಂತ ಡೈಲಿ ಸೈಕ್ಲಿಂಗ್ ಹೋಗ್ತಿದ್ರು. ಫಿಟ್ ಆಗೋಕ್ಕೋಸ್ಕರ ಮಾತ್ರ ಸೈಕಲ್ ಹೊಡಿತಿದ್ದಾರೆ ಅಂತ ಅನ್ಕೊಂಡ್ವಿ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ರಿಹರ್ಸಲ್ ಇದೆಲ್ಲ ಮಾಡ್ಬೇಕಾದ್ರೆ ಗೊತ್ತಾಯ್ತು, ಈ ಸಿನಿಮಾದಲ್ಲೂ ಯಾಕೋ ಹೊಡಿಯೋ ತರ ಕಾಣ್ತಾರೆ ಅಂತ. ಆಮೇಲೆ ಹೋಗ್ತಾ ಒಂದಷ್ಟು ರಿಹರ್ಸಲ್ ಆದ್ಮೇಲೆ ಗೊತ್ತಾಯ್ತು ಸೈಕಲ್ ಎಲ್ಲ ಹೊಡೆಯಲ್ಲ, ಮೊದಲನೇ ಸಿನಿಮಾ ಅಂತೆಲ್ಲೂ ಅನ್ಸಲ್ಲ. ರಿಯಲ್ ಆಗಿ ಒಬ್ಬ ಲವರ್ ಹೆಂಗಿರ್ತಾನೆ, ಹುಡುಗಿ ಜೊತೆ ಯಾವ ತರ ತಿಳ್ಕೊಂಡು ಮಾಡಿದ್ವಿ. ಪ್ರೀತಿ ಪಡ್ಕೊಳಕ್ಕೆ ಸ್ಟ್ರಗಲ್ಲು, ಕಿತ್ತಾಟ, ಒದ್ದಾಟ ಇದ್ರೇನೆ ಅದಕ್ಕೊಂದು ಬೆಲೆ. ಸ್ಪಂದನ ಸೋಮಣ್ಣ ದಿಲ್ ಖುಷ್ ಚಿತ್ರದ ನಾಯಕಿ. ಹುಡುಕ್ತಾ ಇದೀವಿ ಒಂದಷ್ಟು ನಮ್ಮ ಕ್ಯಾರೆಕ್ಟರ್ ಸೂಟ್ ಆಗೋ ತರ. ಬಟ್ ಇವ್ರದ್ದು ನಮ್ಮ ಡಿಸೈನರ್ ಅಶ್ವಿನ್ ಅಂದ್ಬಿಟ್ಟು ಸಜೆಸ್ಟ್ ಮಾಡಿದ್ರು, ಇದು ಈ ತರ ಒಂದು ಪ್ರೊಫೈಲ್ ಇದೆ ನೋಡಿ, ಸೀರಿಯಲ್ ಎಲ್ಲ ಮಾಡಿದರೆ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಅದು ಫಸ್ಟ್ ಟಚ್, ನೀ ಮುಚ್ಚ ಕ್ಲಾರಿಟಿಯಿಂದ ಹೇಳ್ತಾ ಇದೀನಿ.
ತರ ಕ್ವಾಲಿಟಿ ಇರೋ ಹುಡುಗ ನಿಮ್ಗೆಲ್ಲೂ ಸಿಗಲ್ಲ. ಅಲ್ಲೂ ಅಪರೂಪ ನಮ್ ಜೋಡಿ. ಕಣ್ ಮುಚ್ಕೊಂಡು ನಿಮ್ ಮಾತು ನಂಗೆ ಕೇಳ್ಕೊಟ್ಬಿಡಿ. ರಂಗಣ್ಣ ರಘು ಸರ್ ಇದಾರೆ, ಅವ್ರ ಜೊತೆ ಅಂತೂ ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ನನಗೆ. ಫಸ್ಟ್ ನಾವು ಚಿಕ್ಕ ವಯಸ್ಸಿಂದಾನು ಕೂಡ ಅವ್ರ ಎಲ್ಲಾ ತರ ಪಾತ್ರನೂ ಮಾಡ್ಬಿಟ್ಟಿದ್ದಾರೆ. ಅವ್ರ ಪಾತ್ರನ ನೋಡ್ತಾ ಬೆಳೀತಾ ನಾವು ಒಂದ್ ಕಡೆ ಹಾಡ್ಲುಕ್ಕಲ್ಲೂ ನೋಡಿದೀವಿ, ಒಂದ್ ಕಡೆ ಕಾಮಿಡಿಯಾಗೂ ನೋಡಿದೀವಿ. ಅಂತ ಅವ್ರಂತ ದೊಡ್ಡ ವ್ಯಕ್ತಿ ಜೊತೆ ನಾವು ಆಕ್ಟ್ ಮಾಡೋದಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಇದಾಯ್ತು. ಸೊ ಅವ್ರು ತುಂಬಾ ಫ್ರೆಂಡ್ಲಿ ಆಗಿದ್ರಲ್ಲ, ಹೋಗ್ತಾ ತುಂಬಾ ಅವರು ನಂಗೆ ಸಪೋರ್ಟ್ ಮಾಡೋದು. ವೀಲ್ ಚೇರ್ ರೋಮಿಯೋ ಅನ್ನೋ ಒಂದು ಪ್ರೆಸ್ ಮೀಟಲ್ಲಿ ಸಿಕ್ಕಿದ್ದು. ಸೊ ನಾವು ಹಿಂಗೆ ಕತೆ ಹೇಳಕ್ಕೆ ಅಪ್ರೋಚ್ ಮಾಡಕ್ ಹೋದಾಗ ಅವ್ರಿಗೆ ಒಂದಷ್ಟು ಅವ್ರ ಪೋರ್ಷನ್ಸ್ ಇದ್ದ ಡೈಲಾಗ್ಸ್ ಎಲ್ಲ ಹೇಳಿದೆ, ಸೀನ್ ಹೇಳಿದೆ. ತುಂಬಾ ಖುಷಿ ಪಟ್ರು, ತುಂಬಾ ಖುಷಿಯಾಗಿ ಇಲ್ಲ ಮಾಡ್ತೀನಿ ಮಜಾ ಇದೆ ಅಂತ ಹೇಳಿ ಒಪ್ಕೊಂಡ್ರು. ಸೊ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ. ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಅವರು. ಈಗ ಒಂದು ಡೈಲಾಗ್ಸ್ ವಿಷಯದಲ್ಲಾಗ್ಲಿ ಈ ತರ ಮಾಡಿ ಹಿಂಗೆ ಹಂಗೆ ಅಂತ. ಪಾಪ ಅವರು ಅಷ್ಟೇ ಆ ಪಾತ್ರಕ್ಕೆ ಏನ್ ಬೇಕೋ ಚೆನ್ನಾಗಿ ಮಾಡಿದ್ದಾರೆ. ಈ ಕರಾವಳಿ ಭಾಷೆ ಇದರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಅವ್ರ ಕ್ಯಾರೆಕ್ಟರ್ ಕೂಡ. ಅದ್ ಬಿಟ್ರೆ ಸೂರ್ಯ ಪ್ರವೀಣು ಅಷ್ಟೇ. ಅವರು ಈ ಮುಂಚೆ ಸುಮಾರು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಖಳನಾಯಕನ ಪಾತ್ರ ಇದ್ರು. ಇದು ಅವ್ರಿಗೊಂದೊಳ್ಳೆ ಬ್ರೇಕ್ ಸಿಗುತ್ತೆ. ತಾಯಿ ಪಾತ್ರಕ್ಕೆ ಅರುಣ ಬಾಲರಾಜ್ ಇದಾರೆ. ಅರುಣ ಬಾಲರಾಜ್ ಗೊತ್ತೇ ಇರುತ್ತೆ ಎಲ್ಲರಿಗೂ, ಇಂಡಸ್ಟ್ರಿ ತುಂಬಾ ಜನಕ್ಕೆ ಅಮ್ಮ ಈಗ ರೀಸೆಂಟ್ ಡೇಸ್ ಅಲ್ಲಿ. ಧರ್ಮಣ್ಣ ಕಡೂರ್ ಇದ್ದಾರೆ, ಒಂದು ಫನ್ ಹೋಗುತ್ತೆ ಕ್ಯಾರೆಕ್ಟರ್, ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರವಿ ಭಟ್ ಸರ್ ಇದ್ದಾರೆ, ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ. ನಾವು ಲಂಚ ಗಿಂಚ ಕೊಟ್ಕೊಂಡು ಅವ್ರ ಕಾಲ್ ಹಿಡ್ಕೊಂಡು ಏನೋ ಜೈನೋ ಮಾಡೋಣ ಅಂತಂದ್ರೆ ಇವರು ಡಿಪ್ಲೊಮಾ ಜರ್ನಿ ಸ್ಟಾಪ್, 2 ಸಬ್ಜೆಕ್ಟ್ ನಾನ್ ಸ್ಟಾಪ್, ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಲ್ವೋ? ಹಾಗೆ ಈ ಫಿಲಮಲ್ಲಿ ಡ್ರೋನ್ ಆಪರೇಟರ್ ಸಂಕೇತ್ ಅವರು ಚೆನ್ನಾಗಿ ವರ್ಕ್ ಮಾಡಿದ್ರೆ ಅಂತ ನೀವು ಹೇಳ್ತಾ ಇದ್ರಿ, ಅವ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈಗ ನಾರ್ಮಲ್ ಆಗಿ ಡ್ರೋನ್ ಆಪರೇಟರ್ ಬರ್ತಾರೆ, ಈಗ ಯಾವುದೋ ಒಂದು ಸಿನಿಮಾಗೆ ನೋಡಿದ್ರೆ ನಮ್ಗೆ ಈ ಶಾರ್ಟ್ ಬೇಕು ಅಂದ್ರೆ ಆ ಶಾರ್ಟ್ ಮಾತ್ರ ತಕ್ಕೊಡ್ತಾರೆ. ಬಟ್ ಇವರು ನಮ್ಗೆ ಏನ್ ಕೇಳ್ತಿದ್ವಿ ಅದಕ್ಕಿಂತ ಜಾಸ್ತಿ ತಕ್ಕೊಡ್ತಿದ್ರು. ಆಮೇಲೆ ಇದು ಅಷ್ಟೇ ಸರ್, ಹಿಂಗ್ ತೆಗಿತೀನಿ ಆ ತರ ತೆಗಿತೀನಿ ಅಂತ ನಾವು 1 ಶಾರ್ಟ್ ಕೇಳಿದ್ರೆ 10 ಶಾರ್ಟ್ ತಕ್ಕೊಡ್ತಿದ್ರು. ಅದು ತುಂಬಾ ಖುಷಿ ಆಯ್ತು ಅವ್ರ ವರ್ಕ್ ಇನ್ವಾಲ್ವ್ಮೆಂಟ್ ನೋಡಿ. ಕೆಲವೊಂದು ಪ್ಲೇಸಸ್ ಎಲ್ಲ ಗೊತ್ತಾಗ್ತಿರ್ಲಿಲ್ಲ, ಈ ಕೂರ್ಗ್ ಸೈಡ್ ಯಾವ್ದೋ ಚೆನ್ನಾಗಿರೋ ಪ್ಲೇಸಸ್ ಅವರೇ ಹುಡುಕಿ ಸರ್ ಇಲ್ಲಿ ಮಾಡೋಣ ಚೆನ್ನಾಗಿ ಬರುತ್ತೆ ಹಂಗೆ ಅಂತ ಅವರೇ ಕರ್ಕೊಂಡೋಗಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಗೊತ್ತಿರಲ್ಲ ಅವ್ರು ಅಷ್ಟೊಂದು ಒಳ್ಳೆ ಟೆಕ್ನಿಷಿಯನ್ ಅಂತ. ಲಾಸ್ಟ್ ಟೈಮ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗಿರಲಿಲ್ಲ ನಾವು ಲಾಸ್ಟ್ ಶೆಡ್ಯೂಲ್ ಬಂದಾಗ. ಈ ಶೆಡ್ಯೂಲ್ ಅಲ್ಲಿ 2 days ನಮ್ ಜೊತೆನೇ ಇತ್ತು. ನಮ್ಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ಶಾರ್ಟ್ಸ್ ತಗೊಂಡು ಶನಿವಾರ ಸಂತೆ ಅಂದ ತಕ್ಷಣ ಫಸ್ಟ್ ನೆನಪಾಗಿದೆ. ಫ್ರೆಂಡ್ಸ್ ಅಲ್ಟಿಮೇಟ್ ಆಗಿ ತಗೊಂಡಿದ್ದಾರೆ. ಎಲ್ ನೋಡಿದ್ರು ಬೆಟ್ಟ ಗುಡ್ಡ ಮರ ಗಿಡ, ಹೆಂಗೆ ಸರ್ ಇಲ್ಲೆಲ್ಲ ಜೀವನ? ಶೂಟ್ 50% ಬೆಂಗಳೂರಲ್ಲಿ ಮಾಡಿದ್ವಿ, ಹೆಸರುಘಟ್ಟ ಸೈಡ್ ಅಲ್ಲೂ ಮಾಡಿದ್ವಿ. ನೆಕ್ಸ್ಟ್ ಶನಿವಾರ ಸಂತೆ, ಸೋಮವಾರಪೇಟೆ, ಕುಶಾಲನಗರ, ಹೆತ್ತೂರು ರೋಡು, ಇಲ್ಲೆಲ್ಲ ಒಂದಷ್ಟು. ಶನಿವಾರ ಸಂತೆ ಅಂತೂ ಚೆನ್ನಾಗಿತ್ತು. ಶೂಟ್ ಮಾಡಿದಾಗಂತೂ ಮಳೆಗಾಲ, ಸೊ ಮಳೆ, ಆ ವೆದರ್, ಸ್ಕ್ರಿಪ್ಟ್ ಕೂಡ ಹಾಗೆ ಇತ್ತಲ್ಲ. ನಾವು ಫುಲ್ ಜೆಲ್ ಆಗ್ಬಿಟ್ಟಿದ್ವಿ ವೆದರ್ಗೂ ಸ್ಕ್ರಿಪ್ಟ್ಗೂ. ನಾವ್ ಇಲ್ಲೇನ್ ಆಕ್ಟ್ ಮಾಡ್ತಾ ಇದೀವಿ ಅಂತ ಅನ್ಸ್ತಾನೆ ಇರ್ಲಿಲ್ಲ. ಓಕೆ, ಏನೋ ನಮ್ ಲೈಫಲ್ಲಿ ಏನೋ ಒಂದು ಆಗ್ತಿದೆ ಏನೋ ತರ ಫೀಲ್ ಮಾಡ್ಕೊಂಡು ರಿಯಾಕ್ಟ್ ಮಾಡ್ತಾ ಇದ್ವಿ. ಹಾಯ್ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಮಜವಾಗಿತ್ತು. ಇಡೀ ಸೆಟ್ ಆಗಲಿ, ಬೆಳಗ್ಗೆ ಬೇಗ ಔಟ್ಡೋರ್ ಆಗಿದ್ರಿಂದ ನಮ್ಗೆ ಸೆಟ್ಗೆ ಬೇಗ ಬರೋದು. ಆಮೇಲೆ ಜ್ಞಾನೇಶ್ ಅಂತ ಎಡಿಟರ್, ಮುಂಚೆ ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸರ್. ಎಲ್ಲಾನು ಹದವಾಗಿದೆ. ಈ ಕಡೆ ಓವರ್ ಮಾಸ್ ಇಲ್ಲ, ಓವರ್ ಕ್ಲಾಸ್ ಅಂತನೂ ತರ ಇಲ್ಲ. ಒಂದು ಡೈಲಾಗ್ಸ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಅಂದ್ರೆ ಏನೋ ನಾವು ಬರೀ ಡೈಲಾಗ್ಸ್ ಮೇಲೆ ಫೋಕಸ್ ಮಾಡಿದೀವಿ, ಬರೀ ಸ್ಕ್ರೀನ್ ಪ್ಲೇ ಮೇಲೆ ಹಂಗೆ ಹಿಂಗೆ ಟ್ವಿಸ್ಟ್ ಕೊಡಬೇಕು ಆ ಥರದ್ದೇನಿಲ್ಲ. ಆಮೇಲೆ ಕಥೆನೂ ಅಷ್ಟೇ, ಕತೆ ಏನೋ ಹಂಗೆ ಹೋಗುತ್ತೆ ಹಿಂಗೆ ಅಂತೇನಿಲ್ಲ. ಒಂದು ಎಲ್ಲ ವರ್ಗದ ಆಡಿಯನ್ಸ್ಗೂ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಯಾರು ಫನ್ ಇಷ್ಟಪಡ್ತಾರೆ, ಯಾರು ಫ್ಯಾಮಿಲಿ ವ್ಯಾಲ್ಯೂಸು, ಒಳ್ಳೆ ಸಾಂಗ್ಸ್ ಇದೆ ಮೇನ್. ತುಂಬಾ ಮ್ಯೂಸಿಕ್ ಲವರ್ಸ್ಗೂ ತುಂಬಾ ಇಷ್ಟ ಆಗುತ್ತೆ. ಪೂಜೆ ಮಾಡ್ತಾರೆ. ಯಾಕಂದ್ರೆ ಕ್ಯಾಮ್ರಾಮನ್ ಏನೋ ಗಿಡ ಕಾಣಿಸ್ತಿದೆ ಅಂತ ತಕ್ಷಣ ಹೋಗ್ತಿದ್ದ ಹೊಡೆದು ಸಮಾಪ್ತಿಯಾಗಿ.
ಅವಾಗ ಬರ್ತಾ ಇದ್ರು. ಯಾಕೆ ಸರ್? ಇಲ್ಲಿ ಯಾವಾಗಲೂ ಮೋಡ ನೊಂದ್ಕೊಂಡು ಅಳ್ತಾ ಇರುತ್ತೆ, ಜೊತೆಗೆ ನಾನೇ ಕಾಂಪಿಟೇಟರ್ ಆಗಲಿ.